ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಎಂತ ಮಾತು ಹೇಳಿದ್ದಾರೆ ನೋಡಿ ನಮ್ಮ ಹಿರಿಯರು, ಎಂತ ಮಾತು. ಈ ನಂಟಿನ ಕುರಿತು ಹೇಳಿರ್ತಕ್ಕಂಥ ಈ ಮಾತು, ಪ್ರೀತಿ ವಿಶ್ವಾಸ ಮಮಕಾರದಲ್ಲಿ ತಾಯಿಯನ್ನು ಮೀರಿಸುವ ಬಂಧುವೇ ಇಲ್ಲ, ತಾಯಿಯನ್ನು ಮೀರಿಸುವಂತ ಪುರುಷರೇ ಇಲ್ಲ, ತಾಯಿಯನ್ನು ಮೀರಿಸುವಂತ ಮಹಿಳೆಯೇ ಇಲ್ಲ. ಅದೇ ರೀತಿ ಊಟಕ್ಕೆ ಉಪ್ಪಿಲ್ಲದಿದ್ರೆ ರುಚಿಯೇ ಇಲ್ಲ. ಹಾಗಾಗಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಎಂಬ ಮಾತನ್ನು ನಮ್ಮ ಹಿರಿಯರು ಕಟ್ಟಿಕೊಟ್ಟಿದ್ದಾರೆ. ಆದರೆ ಇಲ್ಲಿ ಶ್ರೀಲಂಕನ್ನರಿಗೆ ಮಾತ್ರ ಉಪ್ಪಿನ ರುಚಿಯೇ ಇಲ್ಲ. ಇಲ್ಲಿ ಶ್ರೀಲಂಕವರಿಗೆ ಮಾತ್ರ ಉಪ್ಪಿಲ್ಲದ ಊಟವನ್ನು ಮಾಡುತ್ತಿದ್ದಾರೆ. ಕಳೆದ ಕೆಲವು ತಿಂಗಳಿಂದ ಶ್ರೀಲಂಕಾದ ಜನರು ಉಪ್ಪಿಲ್ಲದ ಊಟ ಮಾಡುತ್ತಿದ್ದಾರೆ. ಅಂತ ಒಂದು ಬಿಕ್ಕಟ್ಟು ದ್ವೀಪದ ನಾಡಿನಲ್ಲಿ ಸೃಷ್ಟಿಯಾಗಿದೆ. ಅದು ಸುತ್ತಲೂ ಸಮುದ್ರವಿದ್ದರೂ ಕೂಡ ಈ ಒಂದು ದೇಶದ ಜನರು ಉಪ್ಪಿಲ್ಲದ ಊಟ ಮಾಡುತ್ತಿದ್ದಾರೆ. ಹಾಗಾದ್ರೆ ಈ ಒಂದು ಉಪ್ಪಿಲ್ಲದ ಊಟ ಮಾಡುವುದಕ್ಕೆ, ಉಪ್ಪಿನ ಉತ್ಪಾದನೆ ಕುಂಠಿತವಾಗುವುದಕ್ಕೆ ಕಾರಣವಾದರೂ ಏನು? ಅನೇಕ ಸಲ ರಾಜಕೀಯ ಬಿಕ್ಕಟ್ಟನ್ನು ಎದುರಿಸತಕ್ಕಂಥ ಶ್ರೀಲಂಕಾ ಸರ್ಕಾರ ಅಷ್ಟೊಂದು ಅಸಹಾಯಕ ಸ್ಥಿತಿಗೆ ತಲುಪಿತ ಮತ್ತು ಪ್ರತಿ ಕೆಜಿ ಉಪ್ಪಿನ ಬೆಲೆ ಅಲ್ಲಿ ಗಗನಕ್ಕೇರಿದೆ. ಉಪ್ಪು ಕೊಂಡುಕೊಳ್ಳಲು ಆಗುತ್ತಿಲ್ಲ. ಹೀಗಾಗಿ ಖುದ್ದು ಸರ್ಕಾರವೇ ಉಪ್ಪನ್ನು ಪೂರೈಸುವಂತಹ ಮತ್ತು ಬೇರೆ ದೇಶದಿಂದ ಆಮದನ್ನು ಮಾಡಿಕೊಂಡು ಉಪ್ಪು ನೀಡುವಂತಹ ಕಾರ್ಯದಲ್ಲಿ ಶ್ರೀಲಂಕಾ ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಶ್ರೀಲಂಕಾದಲ್ಲಿ ಉಪ್ಪಿನ ಬಿಕ್ಕಟ್ಟು ಸೃಷ್ಟಿಯಾಗಿದ್ದಾದ್ರೂ ಯಾಕೆ? ವೀಕ್ಷಕರೇ, ಕಳೆದ ಕೆಲವು ತಿಂಗಳಿಂದ ಅಂದ್ರೆ ಕಳೆದ 2-3 ತಿಂಗಳಿಂದ ಶ್ರೀಲಂಕಾದಲ್ಲಿ ಅಕಾಲಿಕ ಮಳೆ ಜೋರಾಗಿದೆ. ಹೀಗಾಗಿ ಇಲ್ಲಿ ಉಪ್ಪಿನ ಉತ್ಪಾದನೆ ಕುಂಠಿತವಾಗಿದೆ. ಅಂದ್ರೆ ಉಪ್ಪಿನ ಉತ್ಪಾದನೆ ಆಗತಕ್ಕಂಥದ್ದು ಮಾರ್ಚ್ ಮತ್ತು ಏಪ್ರಿಲ್, ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಉಪ್ಪಿನ ಉತ್ಪಾದನೆಯನ್ನು ಶ್ರೀಲಂಕಾದಲ್ಲಿ ಮಾಡಲಾಗ್ತಿದೆ. ಆದರೆ ಕಳೆದ 2 ತಿಂಗಳಿಂದ ಶ್ರೀಲಂಕಾದಲ್ಲಿ ಅಕಾಲಿಕ ಮಳೆ ಜೋರಾಗಿದ್ದರಿಂದ ಉಪ್ಪಿನ ಉತ್ಪಾದನೆ ಕುಂಠಿತವಾಗಿದೆ. ಅಷ್ಟೇ ಅಲ್ಲ, ಈ ಒಂದು ಅಕಾಲಿಕ ಮಳೆಗೆ ಕೂಡಿಟ್ಟಂತಹ ಸಂಗ್ರಹವಿಟ್ಟಂತಹ 15 ಟನ್ ಉಪ್ಪು ಅಕಾಲಿಕ ಮಳೆಗೆ ನಾಶಗೊಂಡಿದೆ. ಇದರಿಂದಾಗಿ ಶ್ರೀಲಂಕಾದಲ್ಲಿ ಉಪ್ಪಿನ ಉತ್ಪಾದನೆ ಕುಂಠಿತಗೊಂಡು ಅಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಹೀಗಾಗಿ ಬಹುತೇಕ ಜನರಿಗೆ ಅಲ್ಲಿ ಉಪ್ಪೇ ಸಿಗ್ತಿಲ್ಲ. ಪ್ರಮುಖವಾಗಿ ಶ್ರೀಲಂಕಾದಲ್ಲಿ ಉಪ್ಪನ್ನು ಉತ್ಪಾದನೆ ಮಾಡತಕ್ಕಂಥ ಪ್ರಮುಖ ಸ್ಥಳಗಳಿವೆ. ಅದರಲ್ಲಿ ಪ್ರಮುಖವಾಗಿ ಹೇಳ್ಬೇಕಪ್ಪ ಅಂದ್ರೆ ಅಂಬಂಟೋಟ, ಎಲಿಫೆಂಟಾ ಪಾಸ್, ಪುಟ್ಟಲಾಂ, ಕುರುಂಚತೀವು ನಗರಗಳಲ್ಲಿ ದೇಶದ ಪ್ರಮುಖ ಉಪ್ಪು ಉತ್ಪಾದನಾ ಕಾರ್ಖಾನೆಗಳಿವೆ. ಬಹುತೇಕ ಇಡೀ ದೇಶಕ್ಕೆ ಉಪ್ಪು ಉತ್ಪಾದನೆ ಮಾಡತಕ್ಕಂಥದ್ದು ಈ ಒಂದು ಫ್ಯಾಕ್ಟರಿಗಳಲ್ಲಿ, ಈ ಒಂದು ಪ್ರದೇಶಗಳಲ್ಲಿ. ಆದರೆ ಈ ಪ್ರದೇಶ ಇರತಕ್ಕಂಥ ಜಾಗಗಳಲ್ಲಿ ಅಕಾಲಿಕ ಮಳೆ ತುಂಬಾ ಬೀಳ್ತಿರೋದ್ರಿಂದ ಇಲ್ಲಿ ಉಪ್ಪು ಉತ್ಪಾದನೆ ಕುಂಠಿತವಾಗಿದೆ. ಎಲಿಫೆಂಟಾ ಪಾಸ್ ಮತ್ತು ಕುರುಂಚತೀವು ಘಟಕಗಳಲ್ಲಿ 1990ಕ್ಕೂ ಮುನ್ನ ಸುಮಾರು 85,000 ಟನ್ ವಾರ್ಷಿಕವಾಗಿ ಉಪ್ಪನ್ನು ಉತ್ಪಾದನೆ ಮಾಡ್ತಿದ್ವು. ಅದರ ಬಳಿಕ ಈ ಘಟಕಗಳನ್ನು ಎಲ್ಟಿಟಿ ಸಂಘಟನೆ ವಶಕ್ಕೆ ಪಡೆದಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಉಪ್ಪು ಉತ್ಪಾದನಾ ಘಟಕ ಸರ್ಕಾರ ಪಡೆದರೂ ಕೂಡ ಇಂದಿನಷ್ಟು ಪ್ರಮಾಣದಲ್ಲಿ ತಯಾರಾಗುತ್ತಿಲ್ಲ. ಪ್ರಸ್ತುತ ಎಲಿಫೆಂಟಾ ಪಾಸ್ ನಲ್ಲಿ 20,000 ಟನ್ ವಾರ್ಷಿಕವಾಗಿ ತಯಾರಿಸಲಾಗುತ್ತಿದೆ. ಅದೇ ರೀತಿ ಬೇಡಿಕೆ 1,80,000 ಟನ್ ಬೇಡಿಕೆ ಇದೆ. ಹೀಗಾಗಿ ಬೇಡಿಕೆಗೂ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಕೂಡ ತುಂಬವಾಗಿದೆ. ಇದರಿಂದಾಗಿ ಇಲ್ಲಿ ಉಪ್ಪಿನ ಬಿಕ್ಕಟ್ಟು ಕೂಡ ಸೃಷ್ಟಿಯಾಗಿದೆ. ಎಲ್ಲಾ ಘಟಕಗಳು ಸೇರಿ 1,35,000 ಟನ್ ನಿಂದ ಹಿಡಿದು 1,40,000 ಟನ್ ವರೆಗೆ ಉಪ್ಪು ಪೂರೈಸುತ್ತವೆ. ಆದರೆ ಪ್ರಸ್ತುತ 3 ತಿಂಗಳಿಂದ ಉಂಟಾದ ಮಳೆಯಿಂದ ಅದು ಕ್ಷೀಣಗೊಂಡು ಬೇಡಿಕೆಯು 23% ಮಾತ್ರ ಉತ್ಪಾದನೆ ಮಾಡಲಷ್ಟು ಈ ದೇಶಕ್ಕೆ ಸಾಧ್ಯವಾಗುತ್ತಿದೆ. ಹೀಗಾಗಿ ಶ್ರೀಲಂಕಾವು ಕೊರತೆ ಬೀಳುತ್ತಿದ್ದ ಉಪ್ಪನ್ನು ಭಾರತ, ಥೈಲ್ಯಾಂಡ್, ಪಾಕಿಸ್ತಾನ ಮತ್ತು ಪೋಲ್ಯಾಂಡ್ಗಳಿಂದ ಆಮದು ಮಾಡಿಕೊಳ್ಳುತ್ತಿದೆ. ಇನ್ನು ವಿಶೇಷ ಏನಪ್ಪಾ ಅಂದ್ರೆ, ರಾಜಕೀಯ ಬಿಕ್ಕಟ್ಟು ಎದುರಾದಾಗಲೆಲ್ಲ ಶ್ರೀಲಂಕಾಕ್ಕೆ ತಕ್ಷಣ ನೆರವು ನೀಡುತ್ತಿದ್ದು, ಒಂದು ಮಾನವೀಯ ನೆರವು ಇರಬಹುದು ಅಥವಾ ಇನ್ನೊಂದು ಯಾವುದೋ ರಾಜಕೀಯ ನೆರವು ಕೂಡ ಇರಬಹುದು. ಇಂಥ ಸಂದರ್ಭಗಳಲ್ಲಿ ಶ್ರೀಲಂಕಾ ಅಂದ್ರೆ ದ್ವೀಪ ರಾಷ್ಟ್ರಕ್ಕೆ ದಿಢೀರಂತ ಸಹಾಯ ಮಾಡುತ್ತಿದ್ದು ಭಾರತ. ಈ ಸಂದರ್ಭದಲ್ಲೂ ಕೂಡ ಅಷ್ಟೇ ಆಗಿದೆ. ಭಾರತ ಶ್ರೀಲಂಕಾದ ಬಿಕ್ಕಟ್ಟಿಗೆ ಒಂದು ತನ್ನ ನೆರವನ್ನು ನೀಡಿದೆ. ಅಂದ್ರೆ ಭಾರತದಿಂದ 3,050 ಟನ್ ಉಪ್ಪನ್ನು ಭಾರತ ಶ್ರೀಲಂಕಾಕ್ಕೆ ರಫ್ತು ಮಾಡಿದೆ. ಶ್ರೀಲಂಕಾ ಕೂಡ ಭಾರತದ ನೆರವು ಕೇಳಿದ್ರಿಂದ
ಕೇಂದ್ರ ಸರ್ಕಾರ ಇಂಥದ್ದೊಂದು ನೆರವು ನೀಡಿದೆ. ಅಷ್ಟು ಇನ್ನೂ ವಿಶೇಷವಾಗಿ ಹೇಳಬೇಕಪ್ಪ ಅಂದ್ರೆ ಶ್ರೀಲಂಕಾದಲ್ಲಿ ಪ್ರತಿ ಕೆಜಿಯ ಉಪ್ಪಿನ ಬೆಲೆ 145 ರೂಪಾಯಿಯಿಂದ 500 ರೂಪಾಯಿವರೆಗೂ ಏರಿದೆ ಅಂತ ಹೇಳಲಾಗ್ತದೆ. ಇದರಿಂದಾಗಿ ಈ ಉಪ್ಪಿನ ಬಿಕ್ಕಟ್ಟನ್ನು ಎದುರಿಸುವುದಕ್ಕೆ ಶ್ರೀಲಂಕಾ ದಿಢೀರಂತ ಭಾರತ ಸಹಾಯವನ್ನು ಕೇಳಿದ್ರಿಂದ 3,000ಕ್ಕೂ ಹೆಚ್ಚು ಟನ್ ಕ್ವಿಂಟಲ್ ಉಪ್ಪನ್ನು ಭಾರತ ರಫ್ತು ಮಾಡಿದೆ. ಅದೇ ರೀತಿ ಶ್ರೀಲಂಕಾ, ಥೈಲ್ಯಾಂಡ್ ಕೂಡ ಇಂಥ ಸಹಾಯದ ಕಾರ್ಯದಲ್ಲಿ ಕೂಡ ಭಾರತ ಬೆನ್ನೆಲುಬಾಗಿ ನಿಂತಿವೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಶ್ರೀಲಂಕಾದಲ್ಲಿ ಬೀಳುತ್ತಿರುವ ಅಕಾಲಿಕ ಮಳೆಯಿಂದಾಗಿ ಆ ದೇಶದಲ್ಲಿ ಉಪ್ಪಿನ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಮತ್ತು ಉಪ್ಪು ಕೂಡ ಬಹುತೇಕ ಭಾಗದ ಜನರಿಗೆ ಸಿಗುತ್ತಿಲ್ಲ. ಈ ಬಿಕ್ಕಟ್ಟನ್ನು ನಿವಾರಿಸುವ ಸಲುವಾಗಿ ಪಕ್ಕದ ದೇಶ ಆಗಿರ್ತಕ್ಕಂಥ ಮತ್ತು ರಾಜತಾಂತ್ರಿಕವಾಗಿ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡಿರ್ತಕ್ಕಂಥ ಭಾರತದಿಂದ ಶ್ರೀಲಂಕಾ ಉಪ್ಪನ್ನು ಆಮದು ಮಾಡಿಕೊಳ್ಳುತ್ತಿದೆ. ಈ ಮೂಲಕ ಶ್ರೀಲಂಕಾ ಜನರ ಉಪ್ಪಿನ ಬೇಡಿಕೆಯನ್ನು ತಣಿಸುವಲ್ಲಿ ಶ್ರೀಲಂಕಾ ಸರ್ಕಾರ ಒಂದು ಮೆಟ್ಟಿಗೆ ಯಶಸ್ವಿಯಾಗಿದ್ರೂ ಕೂಡ ಬಹುತೇಕ ಶ್ರೀಲಂಕಾದ ಭಾಗದ ಜನರಿಗೆ ಉಪ್ಪಿನ ಕೊರತೆ ಎದ್ದು ಕಾಡುತ್ತಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.